ಎಲ್ಲರಿಗೂ ನಮಸ್ತೆ. ನಾನು ಮಾನಸ ಕೆ ಬೆಂಗಳೂರು. ಈ ದಿನ ಒಂದು ವಿಶೇಷ ಆಹ್ವಾನ ಬಂದಿತ್ತು ನನಗೆ ಸಂಗಮೇಶ್ ಹುನಗುಂದ ಅವರಿಂದ. ಅವರು ಒಂದು ಸಂಸ್ಥೆಯನ್ನು ಹುಟ್ಟಾಕಿದ್ದಾರೆ. ಭಾಳ ಖುಷಿ ಅನಿಸುತ್ತೆ. ಸಾಹಿತ್ಯ ಸೇವೆ ಮಾಡಲಿಕ್ಕೆ ಎಷ್ಟೊಂದು ಮುತುವರ್ಜಿ ವಹಿಸಿ ಅವರು ಕೆಲಸ ಮಾಡ್ತಿದ್ದಾರೆ ಅಂತ ನನಗೆ ಖುಷಿ ಅನಿಸುತ್ತೆ. ಅವರು ಒಂದು ಕರುನಾಡ ಐಸಿರಿ ಕಲಾವೇದಿಕೆ ಅನ್ನೋ ಒಂದು ಸಂಸ್ಥೆಯನ್ನು ಬಹಳಷ್ಟು ಜನ ಕವಿಗಳಿಗೆ ಕಾವ್ಯ ವಾಚನದ ಅವಕಾಶವನ್ನು ನೀಡ್ತಾ ಇದ್ದೀವಿ. ವಿಡಿಯೋ ಮೂಲಕ ಒಂದಷ್ಟು ಬರಹಗಳು ಸ್ವರಚಿತ ಕವನಗಳು ಮಾಡಲಿ ಎಲ್ಲರೂ ಅಂತ ಅವರು ಭಾಳ ಖುಷಿಯಿಂದ ಹೇಳಿದ್ರು. ನನಗೂ ಭಾಳ ಸಂತೋಷ ಆಯಿತು. ಅವರು ಕನ್ನಡದ ಸೇವೆಯನ್ನು ಮಾಡ್ತಿದ್ದಾರೆ. ಅವರ ಮೇಲಿನ ಅಭಿಮಾನ ನಿಜಕ್ಕೂ ಶ್ಲಾಘನೀಯ. ಒಂದು ಉತ್ತಮ ಸೇವೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರ ಒಂದು ಒಡನಾಟ ನನಗೆ ಕೆಲವು ವರ್ಷಗಳದ್ದೇ ಆಗಿದೆ. ಆದರೆ ಅವರು ಕಾವ್ಯಗೋಷ್ಠಿಗಳಲ್ಲಿ ನನಗೆ ಆಗಾಗ ಭೇಟಿಯಾಗ್ತಿದ್ರು. ತುಂಬ ಸರಳ ವ್ಯಕ್ತಿ. ಸರಳತೆ ಅಂತಂದರೆ ಸಂಗಮೇಶ್ ಹುನಗುಂದ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಹಳ ವಿನಮ್ರತೆಯಿಂದ ಮಾತಾಡ್ತಾರೆ, ಬಹಳ ಪ್ರೀತಿಯಿಂದ ಮಾತಾಡ್ತಾರೆ. ಏನೋ ಒಂಥರ ಆತ್ಮೀಯತೆ ಹೆಚ್ಚು. ಒಬ್ಬ ಒಳ್ಳೆಯ ಗೆಳೆಯ ಅಂತಲೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಂಗಮೇಶ್ ಅವರು ಸಾಹಿತ್ಯ ಸೇವೆ ಮಾಡ್ತಿರೋದು ಸಾಮಾನ್ಯ ಅಂತ ನನಗನ್ಸಿಲ್ಲ. ಸಾಹಿತ್ಯ ಸೇವೆ ಮಾಡೋಕ್ಕೆ ಸುಮ್ಮನೆ ಯಾರೂ ಸಾಹಿತ್ಯ ಸೇವೆ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಬಹಳ ಶ್ರದ್ಧೆ ಬೇಕು, ಭಕ್ತಿ ಬೇಕು, ಆಸಕ್ತಿ ಬೇಕು. ಈ ಮೂರು ಇದ್ದರೆ ಮಾತ್ರ ಸಾಹಿತ್ಯ ಸೇವೆ ಮಾಡೋಕ್ಕೆ ಸಾಧ್ಯ. ಅಂತಹವರ ಒಂದು ಸಾಲಿನಲ್ಲಿ ಸಂಗಮೇಶ್ ಹುನಗುಂದ ಅವರು ಇದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಂಥ ಒಂದು ಸಾಹಸಕ್ಕೆ ಅವರು ಕೈ ಹಾಕಿದ್ದಾರೆ. ತಾಯಿ ಭುವನೇಶ್ವರಿ ಅವರಿಗೆ ಆಶೀರ್ವಾದ ಮಾಡಲಿ, ಮತ್ತಷ್ಟು ಮಗದಷ್ಟು ಕನ್ನಡ ಸೇವೆಯನ್ನು ನಿರಂತರವಾಗಿ ಮಾಡಲಿ ಅಂತ ಹೇಳಿ ಅವ್ರಿಗೆ ನಾನಾದರೂ ಹಾರೈಸ್ತೀನಿ.